ನಮಸ್ತೆ ಎಲ್ರಿಗೂ, ನಾನು ಶ್ವೇತಾ. ಇವತ್ತಿನ ಸೆಷನ್ನಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳ ರಾಷ್ಟ್ರೀಯ ಶಕ್ತಿ ಮತ್ತು ರಾಷ್ಟ್ರೀಯ ಹಿತಾಸಕ್ತಿ ಈ ಎರಡು ವಿಷಯಗಳಿಗೆ ಸಂಬಂಧಿಸಿದಂಥ 10 ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಳನ್ನು ಇಲ್ಲಿ ಫ್ರೇಮ್ ಮಾಡಿದ್ದೇನೆ. ಈಗ ಅದಕ್ಕೆ ಸಂಬಂಧಿಸಿದಂಥ ಉತ್ತರಗಳು ಕೂಡ ಇದರಲ್ಲಿದೆ. ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅನ್ನೋದನ್ನು ನೀವು ನಿರ್ಧಾರ ಮಾಡಬೇಕು. ನಾನು ಪ್ರಶ್ನೆ ಓದ್ತಾ ಇದ್ದ ಹಾಗೆ ಉತ್ತರವನ್ನು ಕೂಡ ಇಲ್ಲಿ ನಾನು ತಿಳಿಸ್ತೇನೆ. ಇದು ಹೆಲ್ಪ್ಫುಲ್ ಆದರೆ ಇದನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಮೊದಲನೇ ಪ್ರಶ್ನೆ, ದಿ ಇನ್ಫ್ಲುಯೆನ್ಸ್ ಆಫ್ ಸೀ ಪವರ್ ಎಂಬ ಕೃತಿಯ ಲೇಖಕರು ಯಾರು? ದಿ ಇನ್ಫ್ಲುಯೆನ್ಸ್ ಆಫ್ ಸೀ ಪವರ್ ಎಂಬ ಕೃತಿಯ ಲೇಖಕರು ಯಾರು? ಈ ಎಲ್ಲ ಪ್ರಶ್ನೆಗಳು ಕೂಡ ನ್ಯಾಷನಲ್ ಪವರ್ ಮತ್ತು ನ್ಯಾಷನಲ್ ಇಂಟ್ರೆಸ್ಟ್ ಅನ್ನೋ ಟಾಪಿಕ್ ಮೇಲೆ ಇದೆ. ದಿ ಇನ್ಫ್ಲುಯೆನ್ಸ್ ಆಫ್ ಸೀ ಪವರ್ ಎಂಬ ಕೃತಿಯ ಲೇಖಕರು ಯಾರು? 4 ಆಯ್ಕೆಗಳು ಹೀಗಿದೆ: ಅಡ್ಮಿರಲ್ ಆಲ್ಫ್ರೆಡ್ ಥೈರ್ ಮಹಾನ್, ಕಾರ್ಲ್ ಹ್ಯಾಸೋಫರ್, ಎಬೆನ್ಸ್ಟೈನ್, ಗ್ರಾಸನ್ ಕಾರ್ಕ್. ಈ 4 ಮಲ್ಟಿಪಲ್ ಚಾಯ್ಸ್ಗಳಲ್ಲಿ ಸರಿಯಾದ ಉತ್ತರ ಅಡ್ಮಿರಲ್ ಆಲ್ಫ್ರೆಡ್ ಥೈರ್ ಮಹಾನ್ ಎನ್ನುವಂಥ ಕೃತಿಕಾರರು ದಿ ಇನ್ಫ್ಲುಯೆನ್ಸ್ ಆಫ್ ಸೀ ಪವರ್ ಅನ್ನುವ ಕೃತಿಯನ್ನು ಬರೆದಿದ್ದಾರೆ. ಏನಿದರ ಮಹತ್ವ ಅಂತ ಹೇಳಿದರೆ, ಗ್ರೇಟ್ ಬ್ರಿಟನ್ ಸೀ ಪವರ್ ಆಗಿದ್ದುಕೊಂಡು ವಿಶ್ವವನ್ನು ಯಾವ ರೀತಿಯಾಗಿ ನಿಯಂತ್ರಣ ಮಾಡಿತು? ಸೂರ್ಯ ಮುಳುಗದ ನಾಡು ಅಂತ ಪ್ರಸಿದ್ಧ ಆಯ್ತಲ್ವ, ಅದಕ್ಕೆ ಮೇಯ್ನ್ ರೀಸನ್ ಅದು ಸೀ ಪವರ್ ಮೇಲೆ ಕಂಟ್ರೋಲ್ ಇದ್ದಿದ್ದು ಅಂತ. ಈ ಕೃತಿ ಬರೆದಾದಮೇಲೆ ಅಮೇರಿಕಾ ಕೂಡ ತನ್ನ ನೇವಿಯನ್ನು, ನೌಕಾದಳವನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡಲಿಕ್ಕೆ ಯೋಜನೆಗಳನ್ನು ರೂಪಿಸಿತು. ಎರಡನೇ ಪ್ರಶ್ನೆ ನೋಡಿ, ರಾಷ್ಟ್ರೀಯ ಶಕ್ತಿಯ ಕುರಿತಾಗಿ, ನ್ಯಾಷನಲ್ ಪವರ್ನ ಕುರಿತಾಗಿ ಹಾರ್ಟ್ಲ್ಯಾಂಡ್ ಥಿಯರಿ ಮಂಡಿಸಿದ ಚಿಂತಕರು ಯಾರು? ಹಾರ್ಟ್ಲ್ಯಾಂಡ್ ಥಿಯರಿ ಮಂಡಿಸಿದ ಚಿಂತಕರು ಯಾರು? ರಾಷ್ಟ್ರೀಯ ಶಕ್ತಿ ಕುರಿತಾಗಿ ಹಾರ್ಟ್ಲ್ಯಾಂಡ್ ಥಿಯರಿ ಮಂಡಿಸಿದ ಚಿಂತಕರು ಯಾರು? 4 ಆಪ್ಷನ್ ಇದೆ: ಸ್ಪೈಕ್ಮನ್, ಕಾರ್ಲ್ ಪಾಪ್ಪರ್, ಹ್ಯಾಲ್ಫೋರ್ಡ್ ಮ್ಯಾಕಿಂಡರ್, ಮೇಲಿನ ಎಲ್ಲರೂ. ಯಾರು ಹಾರ್ಟ್ಲ್ಯಾಂಡ್ ಥಿಯರಿ ಮಂಡಿಸ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಹ್ಯಾಲ್ಫೋರ್ಡ್ ಮ್ಯಾಕಿಂಡರ್ ಅವರು ರಾಷ್ಟ್ರೀಯ ಶಕ್ತಿ ಕುರಿತಾಗಿ ಹಾರ್ಟ್ಲ್ಯಾಂಡ್ ಥಿಯರಿ ಅನ್ನೋಂಥದ್ದನ್ನು, ಸಿದ್ಧಾಂತವನ್ನು ಮಂಡಿಸ್ತಾರೆ. ಏನಿದೆ ಅದರಲ್ಲಿ ಅಂತ ಹೇಳಿದ್ರೆ, ಅವರೊಂದು ಹೇಳ್ತಾರೆ ಮಾತು: ಹೂ ರೂಲ್ಸ್ ಈಸ್ಟ್ ಯುರೋಪ್ ಕಮಾಂಡ್ಸ್ ಹಾರ್ಟ್ಲ್ಯಾಂಡ್ ಅಂತ. ಹೂ ರೂಲ್ಸ್ ಹಾರ್ಟ್ಲ್ಯಾಂಡ್ ಕಮಾಂಡ್ಸ್ ವರ್ಲ್ಡ್ ಐಲ್ಯಾಂಡ್, ಆ್ಯಂಡ್ ಹೂ ರೂಲ್ಸ್ ವರ್ಲ್ಡ್ ಐಲ್ಯಾಂಡ್ ಕಮಾಂಡ್ಸ್ ದ ವರ್ಲ್ಡ್ ಅಂತ. ಬಹಳ ಸರಳವಾಗಿ ಹಾರ್ಟ್ಲ್ಯಾಂಡ್ ಥಿಯರಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಮೈನ್ಲ್ಯಾಂಡ್, ಹಾರ್ಟ್ಲ್ಯಾಂಡ್ ಅಂತ ಅವರು ಕರೆಯೋದು ಯಾರನ್ನು? ಯಾರು ಈಸ್ಟ್ ಯುರೋಪನ್ನು ಆಳ್ತಾರೋ ಅವರು ಹಾರ್ಟ್ಲ್ಯಾಂಡನ್ನು, ಮೈನ್ ಚೀನಾ, ರಷ್ಯಾ, ಯುರೋಪ್ನ ಬಹುತೇಕ ಭಾಗ, ಏಷ್ಯಾ, ಆಫ್ರಿಕಾದ ಮೇಲ್ಭಾಗ, ಇವೆಲ್ಲವೂ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇದೆ. ಯುರೋಪನ್ನು ಯಾರು ರೂಲ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟು ಅಂತ ಹಾರ್ಟ್ಲ್ಯಾಂಡ್ ಥಿಯರಿಯನ್ನು ಮಂಡಿಸ್ತಾರೆ ಹ್ಯಾಲ್ಫೋರ್ಡ್ ಮ್ಯಾಕಿಂಡರ್ ಅವರು. ಇನ್ನು 3ನೇ ಪ್ರಶ್ನೆ, ರಾಷ್ಟ್ರಗಳ ಪ್ರಾಥಮಿಕ ಹಿತಾಸಕ್ತಿ ಯಾವುದು? ನ್ಯಾಷನಲ್ ಇಂಟ್ರೆಸ್ಟಲ್ಲಿ ರಾಷ್ಟ್ರಗಳ ಪ್ರೈಮರಿ ಇಂಟ್ರೆಸ್ಟ್ ಯಾವುದು? ಪ್ರಾಥಮಿಕ ಹಿತಾಸಕ್ತಿ ಯಾವುದು? 4 ಆಯ್ಕೆಗಳು ಹೀಗಿದೆ: ಯುದ್ಧ, ಭದ್ರತೆ, ಸಂಧಾನ, ವಿದೇಶಾಂಗ ನೀತಿ. 4 ಕೂಡ ಇಂಪಾರ್ಟೆಂಟೇ ಅಲ್ವಾ? 4ರಲ್ಲಿ ತುಂಬ ಇಂಪಾರ್ಟೆಂಟ್ ಯಾವುದು? ಸಾಮಾನ್ಯವಾಗಿ ಕೆಲವೊಂದು ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸಲ್ಲಿ ಕನ್ಫ್ಯೂಸ್ ಮಾಡುತ್ತೆ. 4 ಉತ್ತರಗಳಲ್ಲಿ ಎಲ್ಲವೂ ಕೂಡ ಕರೆಕ್ಟೇ ಇರುತ್ತೆ, ಒಂದು 100% ಕರೆಕ್ಟ್ ಇರುತ್ತೆ. ಸೊ ಉಳಿದದ್ದು 99% ಹತ್ರ ಕರೆಕ್ಟ್ ಇರುತ್ತೆ. ಇದು ಕೂಡ ಅದೇ ರೀತಿ. ಯುದ್ಧ ಕೂಡ ಇಂಪಾರ್ಟೆಂಟ್, ಹಿತಾಸಕ್ತಿ ಇರಬೇಕು, ಸಂಧಾನವೂ ಮಾಡಬೇಕು, ಯುದ್ಧ ಆಗದಂತೆ ತಪ್ಪಿಸಬೇಕು ಕೂಡ. ವಿದೇಶಾಂಗ ನೀತಿ ಕೂಡ ಇಂಪಾರ್ಟೆಂಟ್, ಬೇರೆ ಬೇರೆ ದೇಶಗಳ ನಡುವೆ ಉತ್ತಮ ಸಂಬಂಧವನ್ನು ಇಟ್ಕೊಳ್ಬಹುದು. ಆದರೆ ಈ 3 ಮಾಡಲಿಕ್ಕೆ ಸಾಧ್ಯ ಯಾವಾಗ? ಭದ್ರತೆ ಇದ್ದಾಗ ಅಲ್ವಾ? ಸೆಕ್ಯೂರಿಟಿ ಅನ್ನೋದು ಮೈನ್ ಇರೋವಂಥದ್ದು. ನಮ್ಮ ದೇಶವನ್ನು ನಾವು ಫಸ್ಟ್ ರಕ್ಷಣೆ ಮಾಡ್ಕೊಳ್ಬೇಕು. ರಕ್ಷಣೆ ಮಾಡಿದ ನಂತರ ವಿದೇಶಾಂಗ ನೀತಿಯನ್ನು ಮಾಡ್ಕೊಳ್ಬಹುದು. ವಿದೇಶಾಂಗ ನೀತಿ ಎಲ್ಲಾದರೂ ಫೈಲ್ಯೂರ್ ಆದರೆ ಯುದ್ಧ ಆಗುವ ಸಂಭವ ಇರಬಹುದು. ಅದನ್ನು ಸಂಧಾನ ಮಾಡುವ ಮೂಲಕ ಮತ್ತೆ ನಮ್ಮ ಭದ್ರತೆಯನ್ನು ಉಳಿಸಿಕೊಳ್ಳುವಂಥ ಪ್ರಯತ್ನ ಮಾಡಬಹುದು. ಹಾಗಾಗಿ ರಾಷ್ಟ್ರಗಳ ಪ್ರಾಥಮಿಕ ಹಿತಾಸಕ್ತಿ ಭದ್ರತೆ ಆಗಿರುವಂಥದ್ದು. ಇನ್ನು 4ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಜಾನ್ ಬರ್ಟನ್ ಅವರು ತಿಳಿಸಿದ ಮಾದರಿ ಯಾವುದು?
ಜಾನ್ ಬರ್ಟನ್ ಅವರ ಮಾಡೆಲ್ ಯಾವುದು ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ, ಎಸ್ಪೆಷಲಿ ನ್ಯಾಷನಲ್ ಪವರಲ್ಲಿ ಏನು ಹೇಳಿದ್ದಾರೆ ಅವರ ಮಾಡೆಲ್ ಅಂತ ನಾವು ನೋಡಬೇಕು. ಯಾವ ಮಾಡೆಲ್ ಅವರದು ಅಂತ. ಕ್ರಿಕೆಟ್ ಬಾಲ್ ಮಾದರಿ, ಬಿಲಿಯನೇರ್ ಮಾದರಿ, ವ್ಯಾನ್ಗಾರ್ಡ್ ಮಾದರಿ, ಬಿಲಿಯರ್ಡ್ಸ್ ಬಾಲ್ ಮಾದರಿ. ಯಾವ ಮಾಡೆಲನ್ನು ಅವರು ನ್ಯಾಷನಲ್ ಪವರನ್ನು ತಿಳಿಸ್ತಾ ನಾನ್ ಸ್ಟೇಟ್ ಆ್ಯಕ್ಟರ್ಸ್ಗಳು ಯಾವ ರೀತಿಯೆಲ್ಲ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಪ್ರಭಾವ ಬೀರ್ತಾರೆ ಅಂತ ಹೇಳಿದಾಗ ಒಂದು ಮಾತು ಹೇಳಿದರು, ಇದೊಂಥರ ಮಾಡೆಲ್ ಇದ್ದ ಹಾಗೆ. ಯಾವ ಮಾಡೆಲ್ ಅದು? ಜಾನ್ ಬರ್ಟನ್ ಅವರು ತಿಳಿಸಿದ ಮಾದರಿಯಲ್ಲಿ ಸರಿಯಾದ ಉತ್ತರ ಬಿಲಿಯರ್ಡ್ಸ್ ಬಾಲ್ ಮಾದರಿ. ನಾವು ಬಿಲಿಯರ್ಡ್ಸ್ ಆಡದಿದ್ದರೂ ಬೇರೆಯವರು ಆಡಿದಾಗಾದರೂ ನೋಡಿರ್ತೇವೆ ಅಲ್ವಾ, ತುಂಬ ಚೆಂಡುಗಳಿರ್ತವೆ. ಹಾಗೆ ವಿಶ್ವದಲ್ಲೂ ಕೂಡ ದೇಶಗಳಲ್ಲಿ ನೋಡಿದಾಗ ತುಂಬ ರಾಷ್ಟ್ರಗಳು ಇರ್ತವೆ. ಆದರೆ ಸ್ಟ್ರಾಂಗ್ ಬಾಲ್ ಯಾವ ಥರ ಬೇರೆ ಬಾಲ್ಗಳನ್ನು ಪುಷ್ ಮಾಡ್ಕೊಂಡು ಅದು ಹೇಗೆ ಜಾಸ್ತಿ ಪಾಯಿಂಟ್ಸನ್ನು ಕಲೆ ಹಾಕಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಅದೇ ರೀತಿ ರಾಷ್ಟ್ರಗಳು ಕೂಡ ಸ್ಟ್ರಾಂಗ್ ಇದ್ದಷ್ಟು, ಪವರ್ಫುಲ್ ಆಗಿದ್ದಷ್ಟು ತಮ್ಮ ಪ್ರಭಾವವನ್ನು ಬೀರಲಿಕ್ಕೆ ಯಶಸ್ವಿಯಾಗುತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತ ಅವ್ರು ಹೇಳ್ತಾರೆ. ಜಾನ್ ಬರ್ಟನ್ ಅವರದು ಬಿಲಿಯರ್ಡ್ಸ್ ಬಾಲ್ ಮಾದರಿ. ಇನ್ನು 5ನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ರಾಷ್ಟ್ರೀಯ ಶಕ್ತಿಯ ಮಿತಿಯನ್ನು ಗುರುತಿಸಿ. ಲಿಮಿಟೇಷನ್ ಯಾವುದು ನ್ಯಾಷನಲ್ ಪವರ್ಗೆ ಅಂತ. ಕೆಳಗಿನವುಗಳಲ್ಲಿ ರಾಷ್ಟ್ರೀಯ ಶಕ್ತಿಯ ಮಿತಿಯನ್ನು ಗುರುತಿಸಬೇಕು. ಆಪ್ಷನ್ಗಳು ಈ ರೀತಿ ಇದೆ. ಶಕ್ತಿ ಸಮತೋಲನ, ಅಂತಾರಾಷ್ಟ್ರೀಯ ಸಂಸ್ಥೆಗಳು ಮತ್ತು ಕಾನೂನು, ನಿಶ್ಯಸ್ತ್ರೀಕರಣ, ಮೇಲಿನ ಎಲ್ಲವೂ. ಇದಕ್ಕೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಇವೆಲ್ಲವೂ ಕೂಡ ರಾಷ್ಟ್ರೀಯ ಶಕ್ತಿಯ ಮಿತಿ. ಒಂದು ರಾಷ್ಟ್ರಕ್ಕೆ ಜಾಸ್ತಿ ಶಕ್ತಿ ಇದೆ, ಜಾಸ್ತಿ ಪವರ್ಫುಲ್ ಆಗಿದೆ ಅಂತ ಹೇಳಿದರೆ ಯಾರ್ಯಾರ ಮೇಲೂ ಯುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅನ್ನೆಸೆಸರಿಯಾಗಿ ಬೇರೆ ದೇಶಗಳ ಆಂತರಿಕ ವಿಷಯದಲ್ಲಿ ಭಾಗಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಶಕ್ತಿ ಸಮತೋಲನ ಅನ್ನೋದು ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ನಾವು ನಮ್ಮ ಶಕ್ತಿಯನ್ನು ಜಾಸ್ತಿ ಮಾಡಿದಷ್ಟು ಬೇರೆ ರಾಷ್ಟ್ರಗಳು ಅವರ ಶಕ್ತಿಯನ್ನು ಎನ್ಹಾನ್ಸ್ ಮಾಡ್ತಾ ಇರುತ್ತೆ. ಅಂತಾರಾಷ್ಟ್ರೀಯ ಕಾನೂನುಗಳಿದೆ, ಸಂಸ್ಥೆಗಳು ಇದೆ, ಎಲ್ಲವನ್ನು ನೋಡಿಕೊಳ್ಳಲಿಕ್ಕೆ, ಸಂಧಾನ ಮಾಡಲಿಕ್ಕೆ. ಅಣ್ವಸ್ತ್ರ ನೀತಿಯನ್ನು ಜಾಸ್ತಿ ಪ್ರಯೋಗ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಇವಾಗ ನಿಶ್ಯಸ್ತ್ರೀಕರಣಕ್ಕೆ ಹೆಚ್ಚು ಒಲವು ತೋರ್ತಾ ಇದ್ದಾರೆ. ಅಣ್ವಸ್ತ್ರದಿಂದ ಉಂಟಾಗುವಂಥ ಹಾನಿಯನ್ನು ನೋಡಿ ನಿಶ್ಯಸ್ತ್ರೀಕರಣದ ಕಡೆ ವಾಲ್ತಾ ಇದ್ದಾರೆ. ಹಾಗೆ ಇವೆಲ್ಲವೂ ಕೂಡ ರಾಷ್ಟ್ರೀಯ ಶಕ್ತಿಯನ್ನು ಪ್ರಯೋಗ ಮಾಡುವಲ್ಲಿ ಮಿತಿಗಳಾಗಿ ಕಾರ್ಯನಿರ್ವಹಿಸ್ತದೆ. 6ನೆಯ ಪ್ರಶ್ನೆ, ದಿ ನೇಷನ್ ಆ್ಯಂಡ್ ಇಟ್ಸ್ ಫ್ರ್ಯಾಗ್ಮೆಂಟ್ಸ್. ದಿ ನೇಷನ್ ಆ್ಯಂಡ್ ಇಟ್ಸ್ ಫ್ರ್ಯಾಗ್ಮೆಂಟ್ಸ್ ಕೃತಿಯ ಲೇಖಕರು ಯಾರು? ಇಲ್ಲಿ 4 ಆಯ್ಕೆಗಳಿದೆ. ಪಾರ್ಥ ಚಟರ್ಜಿ, ಐನಿಸ್ ಕ್ಲಾಡ್, ರಾಬರ್ಟ್ ಡಾಲ್, ಜಾರ್ಜ್ ಬರ್ಗರ್. ಇದರಲ್ಲಿ ಸರಿಯಾದ ಉತ್ತರ ಪಾರ್ಥ ಚಟರ್ಜಿ. ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಇವರು ಒಬ್ಬರು ಚಿಂತಕರು. ಇವರ ಬಗ್ಗೆ ನಾವು ಹೆಚ್ಚಿನದಾಗಿ ಓದಬೇಕಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಲಾಸ್ಟ್ ರಿಕ್ರೂಟ್ಮೆಂಟ್ ಆದಾಗಲೂ ಕೂಡ ಪಾರ್ಥ ಚಟರ್ಜಿ ಕುರಿತಾಗಿ ಕೆಲವು ಪ್ರಶ್ನೆಗಳನ್ನು ಕೇಳಿರ್ತಾರೆ. KCET-ಅಲ್ಲಿ, NET-ಯಲ್ಲಿ ನಿಮಗೆ ತಿಳಿದಿರ್ಬೋದು. ಹಾಗಾಗಿ ಅವರು ಬರೆದಂಥ ಕೃತಿಗಳ ಕಡೆ ಒಂದು ಸ್ವಲ್ಪ ಗಮನ ಹರಿಸಿ. ದಿ ನೇಷನ್ ಆ್ಯಂಡ್ ಇಟ್ಸ್ ಫ್ರ್ಯಾಗ್ಮೆಂಟ್ಸ್, ಪಾರ್ಥ ಚಟರ್ಜಿ ಅವರು ಬರೆದಂಥ ಕೃತಿ. ಇನ್ನು 7ನೆಯ ಪ್ರಶ್ನೆ, ಇಂಟರ್ನ್ಯಾಷನಲ್ ಪಾಲಿಸೀಸ್ ಇನ್ ದ ನ್ಯೂಕ್ಲಿಯರ್ ಏಜ್. ಇಂಟರ್ನ್ಯಾಷನಲ್ ಪಾಲಿಸೀಸ್ ಇನ್ ದ ನ್ಯೂಕ್ಲಿಯರ್ ಏಜ್ ಎಂಬ ಕೃತಿಯ ಲೇಖಕರು ಯಾರು? ಜಾನ್ ಹಾರ್ಚ್, ಪೆಡೆಲ್ಫೋರ್ಡ್, ಫ್ರಾಂಕೆಲ್, ಕ್ಲಿಂಟನ್. ಇದರಲ್ಲಿ ಸರಿಯಾದ ಉತ್ತರ ಜಾನ್ ಹಾರ್ಚ್. ಜಾನ್ ಹಾರ್ಚ್ ಅವರು ಇಂಟರ್ನ್ಯಾಷನಲ್ ಪಾಲಿಸೀಸ್ ಇನ್ ದ ನ್ಯೂಕ್ಲಿಯರ್ ಏಜ್ ಅನ್ನುವಂಥ ಕೃತಿಯನ್ನು ಬರೆದಿದ್ದಾರೆ. ಇನ್ನು 8ನೆಯ ಪ್ರಶ್ನೆ, ಒಂದು ರಾಷ್ಟ್ರದ ಸ್ಥಾನಮಾನವನ್ನು ಅದರ ಯುದ್ಧ ಮಾಡುವ ಸಾಮರ್ಥ್ಯದ ಆಧಾರದ ಮೇಲೆ ಪರೀಕ್ಷಿಸಿ ನಿರ್ಧರಿಸಬೇಕು ಅಂತ ಹೇಳಿದವರು ಯಾರು? ಒಂದು ರಾಷ್ಟ್ರದ ಸ್ಥಾನಮಾನವನ್ನು ಅದರ ಯುದ್ಧ ಮಾಡುವಂಥ ಸಾಮರ್ಥ್ಯದ ಆಧಾರದ ಮೇಲೆ ಪರೀಕ್ಷಿಸಿ ನಿರ್ಧಾರ ಮಾಡಬೇಕು ಅಂತ ಯಾರು ಹೇಳಿದರು? 4 ಆಪ್ಷನ್ ಈ ರೀತಿ ಇದೆ. ಪಾಮರ್ ಮತ್ತು ಪರ್ಕಿನ್ಸ್, ವುಡ್ರೋ ವಿಲ್ಸನ್, ಪ್ರೊಫೆಸರ್ ಡೈಕ್, ಪ್ರೊಫೆಸರ್ ಟೇಲರ್. ಇದಕ್ಕೆ ಸರಿಯಾದ ಉತ್ತರ ಪ್ರೊಫೆಸರ್ ಟೇಲರ್ ಅನ್ನುವಂಥದ್ದು. 9ನೆಯ ಪ್ರಶ್ನೆ, ನಿಕೋಲಾಸ್ ಜೆ ಸ್ಪೈಕ್ಮನ್. ನಿಕೋಲಾಸ್ ಜೆ ಸ್ಪೈಕ್ಮನ್ ಮಂಡಿಸಿದ ಥಿಯರಿ ಯಾವುದು? ನಿಕೋಲಾಸ್ ಜೆ ಸ್ಪೈಕ್ಮನ್ ಮಂಡಿಸಿದ ಥಿಯರಿ ಯಾವುದು? 4 ಆಪ್ಷನ್: ಯೂರೋಲ್ಯಾಂಡ್, ರಿಮ್ಲ್ಯಾಂಡ್, ಹಾರ್ಟ್ಲ್ಯಾಂಡ್, ಐಲ್ಯಾಂಡ್.
ಇದರಲ್ಲಿ ಹಾರ್ಟ್ಲ್ಯಾಂಡ್ ಅಲ್ಲ ಅಂತ ಗೊತ್ತಾಯಿತು, ಯಾಕಂದರೆ ಆವಾಗ ಒಂದು ಪ್ರಶ್ನೆ ಫ್ರೇಮ್ ಮಾಡಿದ್ದೆ ನಾನು, ಅದರಲ್ಲಿ ಹಾರ್ಟ್ಲ್ಯಾಂಡ್ ಯಾರು ಅಂತ ಬಂದಿತ್ತಲ್ವ. ಈಗ ಉಳಿದು 3 ಆಪ್ಷನ್: ಯೂರೋಲ್ಯಾಂಡ್, ರಿಮ್ಲ್ಯಾಂಡ್, ಐಲ್ಯಾಂಡ್. ಇದರಲ್ಲಿ ನಿಕೋಲಾಸ್ ಜೆ ಸ್ಪೈಕ್ಮೆನ್ ಅವರು ಮಂಡಿಸಿದ ಥಿಯರಿ ಯಾವುದು ಅಂತ ಹೇಳಿದರೆ ರಿಮ್ಲ್ಯಾಂಡ್ ಥಿಯರಿ. ಯಾಕೆ ಇವರು ಮಂಡಿಸಿದ್ರು ಅಂತ ಹೇಳಿದರೆ, ಹಾರ್ಟ್ಲ್ಯಾಂಡ್ ಥಿಯರಿ ಮಂಡಿಸಿದ್ರಲ್ಲ ಮಹಾನವರು, ಆ ಥಿಯರಿಗೆ ವಿರುದ್ಧವಾಗಿ ಚಾಲೆಂಜ್ ಆಗಿ ಅವರು ರಿಮ್ಲ್ಯಾಂಡ್ ಥಿಯರಿಯನ್ನು ಮಂಡಿಸ್ತಾರೆ. ಏನು ಹೇಳ್ತಾರೆ ಈ ರಿಮ್ಲ್ಯಾಂಡ್ ಥಿಯರಿಯಲ್ಲಿ ಅಂತ? ಹೂ ಕಂಟ್ರೋಲ್ಸ್ ದ ರಿಮ್ಲ್ಯಾಂಡ್ ರೂಲ್ಸ್ ಯುರೇಷಿಯಾ, ಹೂ ರೂಲ್ಸ್ ಯುರೇಷಿಯಾ ಕಂಟ್ರೋಲ್ಸ್ ದ ಡೆಸ್ಟಿನೀಸ್ ಆಫ್ ದ ವರ್ಲ್ಡ್ ಅಂತ. ಹಿಂದೆ ನಾವು ಏನು ಕಲ್ತಿದ್ವಿ, ಯುರೋಪ್ನ ಬಹುಭಾಗವನ್ನು ಅಥವಾ ಯುರೋಪನ್ನು ಆಳುವಂಥವರು ಹಾರ್ಟ್ಲ್ಯಾಂಡನ್ನು ಆಳ್ತಾರೆ ಅಂದರೆ ಬಹುಪಾಲು ಏಷ್ಯಾ, ಆಫ್ರಿಕಾದ ಉತ್ತರ ಭಾಗ, ಚೀನಾ, ರಷ್ಯಾ ಪ್ರಾಂತ್ಯಗಳನ್ನೆಲ್ಲ ಹಾರ್ಟ್ಲ್ಯಾಂಡ್ ಅದನ್ನೆಲ್ಲ ಆಳ್ತಾರೆ ಅಂತ ಅಲ್ಲಿ ಓದಿದ್ವಿ. ಆದರೆ ಇವರೇ ಹೇಳೋದೇನು ಗೊತ್ತಾ, ಹಾರ್ಟ್ಲ್ಯಾಂಡನ್ನು ಬಿಟ್ಟು ಉಳಿದಂಥ ಗಡಿ ಭಾಗದ ಅಂದರೆ ಕರಾವಳಿ ಭಾಗದ ಸಮುದ್ರದ ನೇರೆ ತೀರದಲ್ಲಿರುವಂಥ ಭಾಗದಲ್ಲಿರುವಂಥ ದೇಶಗಳು, ಆಫ್ರಿಕಾ, ಯುರೋಪ್ನ ಕೆಲವು ಭಾಗ, UK ಕೂಡ ಸೇರಿದಂತೆ, ಹಾಗೆ ಹೋಗಿ ಮ್ಯಾಪ್ ಅದು ಏಷ್ಯಾ ಖಂಡಕ್ಕೆ ಹೋಗಿ ಜಪಾನ್ ಹತ್ರ ಹೋಗಿ ಮೇಲೆ ಅಮೇರಿಕಕ್ಕೆ ಲಿಂಕ್ ಆಗುತ್ತೆ ಅದು. ಸೊ ಆ ಭಾಗವನ್ನು ಆಳುವವರೇ ಹಾರ್ಟ್ಲ್ಯಾಂಡನ್ನು ಅವರು ಇಡೀ ವಿಶ್ವದ ಮೇಲೆ ಕಂಟ್ರೋಲ್ ಇಟ್ಕೊಳ್ತಾರೆ ಅಂತ ಅವರು ಹೇಳಿದ್ದು. ಯಾರು? ಸ್ಪೈಕ್ಮ್ಯಾನ್ ಅವರು. ಹಾಗಾಗಿ ಹಾರ್ಟ್ಲ್ಯಾಂಡ್ ಮತ್ತು ರಿಮ್ಲ್ಯಾಂಡ್ ಥಿಯರಿಯನ್ನು ನೀವು ಓದಿ. ನಂತರ ಇವತ್ತಿನ ಕೊನೆಯ ಪ್ರಶ್ನೆ, 10ನೆಯ ಪ್ರಶ್ನೆ: ಅಂತಾರಾಷ್ಟ್ರೀಯ ರಾಜಕಾರಣವನ್ನು ಅಧಿಕಾರ ಅಥವಾ ಶಕ್ತಿಗಾಗಿ ನಡೆಯುವ ಹೋರಾಟ ಎಂದು ವ್ಯಾಖ್ಯಾನಿಸಿದ ಖ್ಯಾತ ಚಿಂತಕ ಯಾರು? ಅಂತಾರಾಷ್ಟ್ರೀಯ ರಾಜಕಾರಣವನ್ನು ಅಧಿಕಾರ ಅಥವಾ ಶಕ್ತಿಗಾಗಿ ನಡೆಯುವ ಹೋರಾಟ ಎಂದು ವ್ಯಾಖ್ಯಾನಿಸಿದ ಖ್ಯಾತ ಚಿಂತಕರು ಯಾರು? ಆರ್ಗನ್ಸ್ಕಿ, ಪ್ರೊಫೆಸರ್ ಟೇಲರ್, ಹಾನ್ಸ್ ಜೆ ಮಾರ್ಗೆಂಥೊ, ಪಾಮರ್ ಮತ್ತು ಪರ್ಕಿನ್ಸ್. ಇಲ್ಲಿ ಸರಿಯಾದ ಉತ್ತರ ಹಾನ್ಸ್ ಜೆ ಮಾರ್ಗೆಂಥೊ ಅವರು ಅಂತಾರಾಷ್ಟ್ರೀಯ ರಾಜಕಾರಣವನ್ನು ಅಧಿಕಾರ ಅಥವಾ ಶಕ್ತಿಗಾಗಿ ನಡೆಯುವ ಹೋರಾಟ ಎಂದು ವ್ಯಾಖ್ಯಾನಿಸ್ತಾರೆ. ಈ 10 ಪ್ರಶ್ನೆಗಳು ಕೂಡ ಪರೀಕ್ಷಾ ದೃಷ್ಟಿಯಿಂದ KSET ಆಗಿರ್ಬೋದು, ನೆಟ್, ಅಸಿಸ್ಟೆಂಟ್ ಪ್ರೊಫೆಸರ್ ಎಲ್ಲ ಪರೀಕ್ಷೆಗಳಿಗೂ ಬಹು ಮುಖ್ಯವಾಗಿರುವಂಥದ್ದು. ಹಾಗಾಗಿ ಇದನ್ನು ಗಮನವಿಟ್ಟು ಅರ್ಥ ಮಾಡಿಕೊಳ್ಳಿ. ಕೀ ನೋಟ್ಸ್ಗಳನ್ನು ಕೂಡ ಅದರಲ್ಲಿ ಕೀ ಪಾಯಿಂಟ್ಸ್ ಆ ಥರ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ. ಅದೇ ರೀತಿ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಶೇರ್ ಮಾಡಿ. ನಾನು ಈ ಕ್ವಶನ್ಗಳನ್ನು ಫ್ರೇಮ್ ಮಾಡಿರುವಂಥದ್ದು ಇಂಟರ್ನ್ಯಾಷನಲ್ ರಿಲೇಷನ್ಸ್ PU ಘೋಷ್ ಅವರ ಬುಕ್ಕಲ್ಲಿ. ಸೊ ನಾನು ಅದನ್ನು ರೆಫರ್ ಮಾಡ್ತಾ ಇರ್ತೇನಲ್ವ. ಸದ್ಯಕ್ಕೆ ಈ 10 ಪ್ರಶ್ನೆಗಳನ್ನು ಫ್ರೇಮ್ ಮಾಡಿದ್ದೇನೆ, ತುಂಬ ಇಂಪಾರ್ಟೆಂಟ್ ಅಂತ ತಿಳ್ಕೊಂಡು. ನಿಜವಾಗ್ಲೂ ಈ MCQಗಳಿಗಿಂತಲೂ ಕೂಡ ರಿಯಲ್ ಆಗಿ ಕ್ಲಾಸ್ ಮಾಡಿದರೆ ಇನ್ನೂ ಚೆನ್ನಾಗಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ಬೋದು. ಹಾರ್ಟ್ಲ್ಯಾಂಡ್ ಥಿಯರಿ ಆಗಿರ್ಬೋದು, ರಿಮ್ಲ್ಯಾಂಡ್ ಥಿಯರಿ ಆಗ್ಬೋದು. ಒಂದು ಸಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದರೆ ನಿಮ್ಮ ಮನಸ್ಸಲ್ಲೂ ಕೂಡ ಅದು ಇರುತ್ತೆ, ಮರೆತು ಹೋಗೋದಿಲ್ಲ ಯಾವಾಗಲೂ ಕೂಡ. ಸಮಯ ಸಿಕ್ಕಾಗ ನಾನು ಕ್ಲಾಸ್ ಮಾಡುವ ಪ್ರಯತ್ನ ಮಾಡ್ತೇನೆ. ಈ 10 ಪ್ರಶ್ನೆಗಳು ನಿಮಗೆ ಇಂಪಾರ್ಟೆಂಟ್ ಆಗಿದ್ದಾವೆ ಅಂತ ನಾನು ಅಂದ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್.